ಇದು ವೇಗ, ಸಮಯ ಮತ್ತು ದೂರ ಟಾಪಿಕ್ ಮೇಲೆ ಈ ಕ್ವಶನ್ ಕೇಳ್ತಾ ಇದ್ದಾರೆ. 2 ಟ್ರೈನ್ ಇದೆ. ಆ 2 ಟ್ರೈನ್ಗಳ ಉದ್ದ 210 ಮೀಟರ್, 140 ಮೀಟರ್ ಇದೆ. ಮತ್ತು ಆ 2 ಟ್ರೈನ್ಗಳ ವೇಗ ಕೊಟ್ಟಿದ್ದಾರೆ. ಒಂದು ಗಂಟೆಗೆ 80 ಕಿಲೋಮೀಟರ್ ವೇಗದಲ್ಲಿ ಹೋದರೆ, ಇನ್ನೊಂದು ಗಂಟೆಗೆ 150 ಕಿಲೋಮೀಟರ್ ವೇಗದಲ್ಲಿ ಹೋಗ್ತಾ ಇದೆ. ಆ 2 ಟ್ರೈನ್ಗಳು ಒಂದೇ ದಿಕ್ಕಿನಲ್ಲಿ ಹೋಗ್ತಾ ಇದೆ. ಹಾಗಾದರೆ ಫಾಸ್ಟಾಗಿ ಹೋಗ್ತಿರೋಂಥ ಟ್ರೈನು ಸ್ಲೋಗಿ ಹೋಗ್ತಿರೋಂಥ ಟ್ರೈನ್ನ ಎಷ್ಟು ನಿಮಿಷದಲ್ಲಿ ಹಾದು ಹೋಗುತ್ತೆ ಅಂತ ಈ ಕ್ವಶನಲ್ಲಿ ಕೇಳ್ತಾ ಇರೋದು. ಇದನ್ನು ಈಸಿಯಾಗಿ ಯಾವ ರೀತಿ ಸಾಲ್ವ್ ಮಾಡೋಂತ ನೋಡೋದು ಬನ್ನಿ. ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡ್ ಬೈ ಟೈಮ್. ಇದು ನಮ್ಗೆ ಫಾರ್ಮುಲಾ ಗೊತ್ತು. ಹಾಗಾದರೆ ಟೈಮ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಡಿಸ್ಟೆನ್ಸ್ ಡಿವೈಡ್ ಬೈ ಸ್ಪೀಡ್ ಆಗುತ್ತೆ. ಅಲ್ಲಿಗೆ ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಏನಾಗುತ್ತೆ ಅಂತ ಅಂದರೆ, ಫಾಸ್ಟಾಗಿ ಹೋಗ್ತಿರೋಂಥ ಟ್ರೈನು ಸ್ಲೋಗಿ ಹೋಗ್ತಿರೋ ಟ್ರೈನನ್ನು ಹಾದು ಹೋಗ್ತಾ ಇದೆ. ಅಂದರೆ ಆ ಟ್ರೈನು ತನ್ನ ದೂರನೂ ದಾಟ್ತಾ ಇದೆ ಮತ್ತು ಇನ್ನೊಂದು ಟ್ರೈನು ದೂರನೂ ದಾಟ್ತಾ ಇದೆ. ಹಾಗಾದರೆ ಏನಾಗುತ್ತೆ ಅಂದರೆ ಇಲ್ಲಿ ಎರಡನ್ನೂ ಆ್ಯಡ್ ಮಾಡಬೇಕು. 210 ಪ್ಲಸ್ 140 ಎಷ್ಟಾಗುತ್ತೆ, 350 ಮೀಟರ್ ಡಿವೈಡ್ ಬೈ ಸ್ಪೀಡ್ ಏನಾಗುತ್ತೆ ಅಂತ ಅಂದರೆ, ಒಂದೇ ದಿಕ್ಕಲ್ಲಿ ಹೋಗಬೇಕಾದ್ರೆ ಸ್ಪೀಡು ಡಿಫ್ರೆನ್ಸ್ ಆಗುತ್ತೆ, ಅಂದರೆ ವ್ಯತ್ಯಾಸ ಆಗುತ್ತೆ. 150ರಲ್ಲಿ 80ನ ಮೈನಸ್ ಮಾಡಿ ಎಷ್ಟಾಗುತ್ತೆ, 70 ಕಿಲೋಮೀಟ್ರ್ ಪರ್ ಅವರ್. ಬಟ್ ನಮಗೆ ಯಾವುದ್ರಲ್ಲಿ ಬೇಕು ಅಂತ ಅಂದರೆ ಮಿನಿಟಲ್ಲಿ ಬೇಕು. ಓಕೆನಾ, ನಮಗೆ ಆನ್ಸರು ನಿಮಿಷದಲ್ಲಿ ಬೇಕು. ಹಾಗಾಗಿ ಕಿಲೋಮೀಟ್ರ್ ಪರ್ ಅವರ್ನ ಏನು ಮಾಡಬೇಕು ಅಂದರೆ ಮೀಟರ್ ಪರ್ ಮಿನಿಟ್ಗೆ ಕನ್ವರ್ಟ್ ಮಾಡಬೇಕು. ಹಾಗಾದರೆ 1 ಕಿಲೋಮೀಟರ್ಗೆ ಎಷ್ಟು ಮೀಟರು, 1000 ಮೀಟರ್ ಡಿವೈಡ್ ಬೈ 1 ಗಂಟೆಗೆ ಎಷ್ಟು ನಿಮಿಷ, 60 ಮಿನಿಟ್. ಅಲ್ಲಿಗೆ ಮೀಟರ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲೊಂದು ಸೊನ್ನೆ ಕ್ಯಾನ್ಸಲ್ ಆಗುತ್ತೆ. 71ಲಿ 75ಲಿ 5 5 ಅಲ್ಲಿಗೆ 6 ಏನಾಗುತ್ತೆ ಅಂದರೆ 6 ಮೇಲ್ಗಡೆ ಹೋಗುತ್ತೆ. ಅಲ್ಲಿಗೆ ಟಿ ಈಸ್ ಈಕ್ವಲ್ ಟು ಏನಾಯಿತು, 6 ಡಿವೈಡ್ ಬೈ 20 ಮಿನಿಟ್ ಆಯಿತು. 6/20 ಮಾಡಿದಾಗ ನಮಗೇನು ಬರುತ್ತೆ ಅಂದರೆ ಫೈನಲಾಗಿ 0.3 ಫೈನಲಾಗಿ ಆನ್ಸರ್ ಸಿಗುತ್ತೆ. ಯಾವುದಿದೆ ಆಪ್ಷನು, ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ.